ರೆಸಾರ್ಟ್ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಡಿಕೇರಿ ತಾಲೂಕಿನ ವಣಚಲು ಹಾಗೂ ಕಾಟಕೇರಿಯಲ್ಲಿ ರೈಡ್ ಮಾಡಿದ್ದಾರೆ. ವಣಚಲು ಫಾರ್ಮ್ ಹೌಸ್ನಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಲೋಕ ಇನ್ಸ್ಪೆಕ್ಟರ್ ಎಸ್ಪಿ ಪಾಟೀಲ್ ನೇತೃತ್ವದಲ್ಲಿ ದಾಳಿ ಮಾಡಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾಟಗೇರಿಯಲ್ಲಿ ಮಂಜುನಾಥ್ ನೇತೃತ್ವದ ತಂಡದಿಂದ ಶೋಧ ಕಾರ್ಯ ನಡೀತಾ ಇದೆ. ವಣಚಲು ಗ್ರಾಮದಲ್ಲಿ 6 ಎಕರೆ ವಿಸ್ತೀರ್ಣದ ಫಾರ್ಮ್ ಹೌಸ್ ಅನ್ನ ಈ ಸರ್ಫರಾಜ್ ಹೊಂದಿದ್ರು ಅನ್ನುವಂತ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಅಲ್ಲೆಲ್ಲವೂ ಕೂಡ ಈಗ ಅಧಿಕಾರಿಗಳ ತಂಡ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲಿಸುವುದರ ಜೊತೆಗೆ ಅವರ ಎಲ್ಲ ಆದಾಯದ ಮೂಲವನ್ನು ಕೂಡ ಈಗ ಕೆದಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ರೇಡ್ ಮಾಡಿರೋದು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರೋದು, ಅಕ್ರಮವಾಗಿ ಹಣ ಗಳಿಸಿದ್ದಾರೆ ಎನ್ನುವಂತ ಆರೋಪ. ಜೊತೆಗೆ ಸರ್ಫರಾಜ್ ಅವರು ಆದಾಯಕ್ಕಿಂತ ಅತಿ ಹೆಚ್ಚಿನ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಚಿವರ ಪಿಎ ಸರ್ಫರಾಜ್ ಇವರ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಸರ್ಫರಾಜ್ ಅವರು ಎಲ್ಲೆಲ್ಲಿ ಮನೆ, ಆಸ್ತಿಪಾಸ್ತಿ ಹಾಗೆ ಕಚೇರಿಗಳನ್ನ ಹೊಂದಿದ್ದಾರೆ, ಎಲ್ಲೆಲ್ಲಿ ಈಗ ದಾಳಿಯಾಗಿದೆ, ಇಲ್ಲಿವರೆಗೂ ಏನೇನು ಸಿಕ್ಕಿದೆ? ಎಸ್, ಬೆಳಗಿನ ಜಾವ 6 ಗಂಟೆಯಿಂದ ಶುರುವಾದಂತಹ ಈ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ನಾವು ಅಲ್ಸೂರು ಬಳಿ ಇರುವಂತಹ ಅವರ ಸ್ವಗೃಹದಲ್ಲಿದ್ದೀವಿ. ಅಲ್ಲಿಯೂ ಕೂಡ 15 ಅಧಿಕಾರಿಗಳ ಅಧಿಕಾರಿಗಳೇನಿದ್ದಾರೆ ಬೆಳಗಿನ ಜಾವ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಈ ಲೋಕಾಯುಕ್ತ ಫಾರ್ಮೆಟ್ ಅದೇ ಆಗಿರುವಂತದ್ದು. ಅಂದ್ರೆ ಅವರ ಎಷ್ಟು ಆದಾಯ, ಅದಕ್ಕಿಂತ ಹೆಚ್ಚಾದಂತಹ ಒಂದು ಆದಾಯ ಏನಾದರೂ ಸಂಪತ್ತು ಗಳಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ದಾಳಿ ನಡೆಯುತ್ತೆ. ಅಂದ್ರೆ ಪರ್ಸೆಂಟೇಜ್ ಇರುತ್ತೆ. ಅಂದ್ರೆ ಅವರ ಆದಾಯದ ಎಷ್ಟು ಪರ್ಸೆಂಟೇಜ್ ವರೆಗೂ ಕೂಡ ಅವರು ಹಣವನ್ನು ಅಕ್ರಮವನ್ನು ಮಾಡಿದ್ದಾರೆ ಅನ್ನೋದನ್ನ ಪರಿಶೀಲನೆಯನ್ನು ನಡೆಸುತ್ತೆ. ಅಂದ್ರೆ 200%, 380%, ಅಂದ್ರೆ ಈ ರೀತಿ ಪರ್ಸೆಂಟ್, ಅಂದ್ರೆ ಅವರ ಆದಾಯ ಇರೋದಿಷ್ಟು, ಆದ್ರೆ ಇದರ ದುಪ್ಪಟ್ಟು ಪರ್ಸೆಂಟೇಜ್ ಅಲ್ಲಿ ಅವರು ಈ ರೀತಿಯಾದಂತಹ ಒಂದು ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಅವರು ದಾಳಿಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇನ್ನು ಬೆಂಗಳೂರಿನಲ್ಲಿ 5 ಕಡೆ ಅವರ ಕಚೇರಿ ಆಗಿರಬಹುದು, ಮನೆ ಆಗಿರಬಹುದು, ಎಲ್ಲವೂ ಅಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. ಒಳಗೆ ಇದ್ದಂತಹ ಅಷ್ಟು ಜನರ ಮೊಬೈಲ್ಗಳನ್ನು ಸೀಸ್ ಮಾಡಲಾಗುತ್ತೆ ಮತ್ತು ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ನಡೆಯುತ್ತೆ. ಅಂದ್ರೆ ಮನೆಯಲ್ಲಿದ್ದಂತಹ ದಾಖಲೆ ಪತ್ರಗಳನ್ನು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರುವಂತಹ ದಾಖಲೆಗಳನ್ನು ಅವರ ಮುಂದೆ ಇಟ್ಟು ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯ ರೆಸಾರ್ಟ್ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಡಿಕೇರಿ ತಾಲೂಕಿನ ವಣಚಲು ಹಾಗೂ ಕಾಟಕೇರಿಯಲ್ಲಿ ರೈಡ್ ಮಾಡಿದ್ದಾರೆ. ವಣಚಲು ಫಾರ್ಮ್ ಹೌಸ್ನಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಲೋಕ ಇನ್ಸ್ಪೆಕ್ಟರ್ ಎಸ್ಪಿ ಪಾಟೀಲ್ ನೇತೃತ್ವದಲ್ಲಿ ದಾಳಿ ಮಾಡಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾಟಗೇರಿಯಲ್ಲಿ ಮಂಜುನಾಥ್ ನೇತೃತ್ವದ ತಂಡದಿಂದ ಶೋಧ ಕಾರ್ಯ ನಡೀತಾ ಇದೆ. ವಣಚಲು ಗ್ರಾಮದಲ್ಲಿ 6 ಎಕರೆ ವಿಸ್ತೀರ್ಣದ ಫಾರ್ಮ್ ಹೌಸ್ ಅನ್ನ ಈ ಸರ್ಫರಾಜ್ ಹೊಂದಿದ್ರು ಅನ್ನುವಂತ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಅಲ್ಲೆಲ್ಲವೂ ಕೂಡ ಈಗ ಅಧಿಕಾರಿಗಳ ತಂಡ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲಿಸುವುದರ ಜೊತೆಗೆ ಅವರ ಎಲ್ಲ ಆದಾಯದ ಮೂಲವನ್ನು ಕೂಡ ಈಗ ಕೆದಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ರೇಡ್ ಮಾಡಿರೋದು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರೋದು, ಅಕ್ರಮವಾಗಿ ಹಣ ಗಳಿಸಿದ್ದಾರೆ ಎನ್ನುವಂತ ಆರೋಪ. ಜೊತೆಗೆ ಸರ್ಫರಾಜ್ ಅವರು ಆದಾಯಕ್ಕಿಂತ ಅತಿ ಹೆಚ್ಚಿನ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಚಿವರ ಪಿಎ ಸರ್ಫರಾಜ್ ಇವರ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಸರ್ಫರಾಜ್ ಅವರು ಎಲ್ಲೆಲ್ಲಿ ಮನೆ, ಆಸ್ತಿಪಾಸ್ತಿ ಹಾಗೆ ಕಚೇರಿಗಳನ್ನ ಹೊಂದಿದ್ದಾರೆ, ಎಲ್ಲೆಲ್ಲಿ ಈಗ ದಾಳಿಯಾಗಿದೆ, ಇಲ್ಲಿವರೆಗೂ ಏನೇನು ಸಿಕ್ಕಿದೆ? ಎಸ್, ಬೆಳಗಿನ ಜಾವ 6 ಗಂಟೆಯಿಂದ ಶುರುವಾದಂತಹ ಈ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ನಾವು ಅಲ್ಸೂರು ಬಳಿ ಇರುವಂತಹ ಅವರ ಸ್ವಗೃಹದಲ್ಲಿದ್ದೀವಿ. ಅಲ್ಲಿಯೂ ಕೂಡ 15 ಅಧಿಕಾರಿಗಳ ಅಧಿಕಾರಿಗಳೇನಿದ್ದಾರೆ ಬೆಳಗಿನ ಜಾವ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಈ ಲೋಕಾಯುಕ್ತ ಫಾರ್ಮೆಟ್ ಅದೇ ಆಗಿರುವಂತದ್ದು. ಅಂದ್ರೆ ಅವರ ಎಷ್ಟು ಆದಾಯ,
ಅದಕ್ಕಿಂತ ಹೆಚ್ಚಾದಂತಹ ಒಂದು ಆದಾಯ ಏನಾದ್ರು ಸಂಪತ್ತು ಗಳಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ದಾಳಿ ನಡೆಯುತ್ತೆ. ಅಂದ್ರೆ ಪರ್ಸೆಂಟೇಜ್ ಇರುತ್ತೆ. ಅಂದ್ರೆ ಅವರ ಆದಾಯದ ಎಷ್ಟು ಪರ್ಸೆಂಟೇಜ್ ವರೆಗೂ ಕೂಡ ಅವರು ಹಣವನ್ನು ಅಕ್ರಮವನ್ನು ಮಾಡಿದ್ದಾರೆ ಅನ್ನೋದನ್ನ ಪರಿಶೀಲನೆಯನ್ನು ನಡೆಸುತ್ತೆ. ಅಂದ್ರೆ 200%, 380%, ಅಂದ್ರೆ ಈ ರೀತಿ ಪರ್ಸೆಂಟ್, ಅಂದ್ರೆ ಅವರ ಆದಾಯ ಇರೋದಿಷ್ಟು, ಆದ್ರೆ ಇದರ ದುಪ್ಪಟ್ಟು ಪರ್ಸೆಂಟೇಜ್ ಅಲ್ಲಿ ಅವರು ಈ ರೀತಿಯಾದಂತಹ ಒಂದು ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಅವರು ದಾಳಿಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇನ್ನು ಬೆಂಗಳೂರಿನಲ್ಲಿ 5 ಕಡೆ ಅವರ ಕಚೇರಿ ಆಗಿರಬಹುದು, ಮನೆ ಆಗಿರಬಹುದು, ಎಲ್ಲವೂ ಅಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. ಒಳಗೆ ಇದ್ದಂತಹ ಅಷ್ಟು ಜನರ ಮೊಬೈಲ್ಗಳನ್ನು ಸೀಸ್ ಮಾಡಲಾಗುತ್ತೆ ಮತ್ತು ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ನಡೆಯುತ್ತೆ. ಅಂದ್ರೆ ಮನೆಯಲ್ಲಿದ್ದಂತಹ ದಾಖಲೆ ಪತ್ರಗಳನ್ನು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರುವಂತಹ ದಾಖಲೆಗಳನ್ನು ಅವರ ಮುಂದೆ ಇಟ್ಟು ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಅಭಿಷೇಕ್ ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯ ರೆಸಾರ್ಟ್ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಡಿಕೇರಿ ತಾಲೂಕಿನ ಒಣಚಲು ಹಾಗೂ ಕಾಟಕೇರಿಯಲ್ಲಿ ರೈಡ್ ಮಾಡಿದ್ದಾರೆ. ಒಣಚಲು ಫಾರ್ಮ್ ಹೌಸ್ನಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಲೋಕ ಇನ್ಸ್ಪೆಕ್ಟರ್ ಎಸ್ಪಿ ಪಾಟೀಲ್ ನೇತೃತ್ವದಲ್ಲಿ ದಾಳಿ ಮಾಡಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾಟಗೇರಿಯಲ್ಲಿ ಮಂಜುನಾಥ್ ನೇತೃತ್ವದ ತಂಡದಿಂದ ಶೋಧ ಕಾರ್ಯ ನಡೀತಾ ಇದೆ. ಒಣಚಲು ಗ್ರಾಮದಲ್ಲಿ 6 ಎಕರೆ ವಿಸ್ತೀರ್ಣದ ಫಾರ್ಮ್ ಹೌಸ್ ಅನ್ನ ಈ ಸರ್ಫರಾಜ್ ಹೊಂದಿದ್ರು ಅನ್ನುವಂತ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಅಲ್ಲೆಲ್ಲವೂ ಕೂಡ ಈಗ ಅಧಿಕಾರಿಗಳ ತಂಡ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲಿಸುವುದರ ಜೊತೆಗೆ ಅವರ ಎಲ್ಲ ಆದಾಯದ ಮೂಲವನ್ನು ಕೂಡ ಈಗ ಕೆದಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು. ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ರೇಡ್ ಮಾಡಿರೋದು. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರೋದು. ಅಕ್ರಮವಾಗಿ ಹಣ ಗಳಿಸಿದ್ದಾರೆ ಅನ್ನುವಂತ ಆರೋಪ, ಜೊತೆಗೆ ಸರ್ಫರಾಜ್ ಅವರು ಆದಾಯಕ್ಕಿಂತ ಅತಿ ಹೆಚ್ಚಿನ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಚಿವರ ಪಿಎ ಸರ್ಫರಾಜ್ ಇವರ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಸರ್ಫರಾಜ್ ಅವರು ಎಲ್ಲೆಲ್ಲಿ ಮನೆ, ಆಸ್ತಿ ಪಾಸ್ತಿ ಹಾಗೆ ಕಚೇರಿಗಳನ್ನ ಹೊಂದಿದ್ದಾರೆ, ಎಲ್ಲೆಲ್ಲಿ ಈಗ ದಾಳಿಯಾಗಿದೆ, ಇಲ್ಲಿವರೆಗೂ ಏನೇನು ಸಿಕ್ಕಿದೆ? ಎಸ್, ಬೆಳಗಿನ ಜಾವ 6 ಗಂಟೆಯಿಂದ ಶುರುವಾದಂತಹ ಈ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ನಾವು ಅಲ್ಸೂರು ಬಳಿ ಇರುವಂತಹ ಅವರ ಸ್ವಗೃಹದಲ್ಲಿದ್ದೀವಿ. ಅಲ್ಲಿಯೂ ಕೂಡ 15 ಅಧಿಕಾರಿಗಳ ಒಂದು ಅಧಿಕಾರಿಗಳೇನಿದ್ದಾರೆ ಬೆಳಗಿನ ಜಾವ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಈ ಲೋಕಾಯುಕ್ತ ಫಾರ್ಮೆಟ್ ಅದೇ ಆಗಿರುವಂತದ್ದು. ಅಂದ್ರೆ ಅವರ ಎಷ್ಟು ಆದಾಯ, ಅದಕ್ಕಿಂತ ಹೆಚ್ಚಾದಂತಹ ಒಂದು ಆದಾಯ ಏನಾದ್ರು ಸಂಪತ್ತು ಗಳಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ದಾಳಿ ನಡೆಯುತ್ತೆ. ಅಂದ್ರೆ ಪರ್ಸೆಂಟೇಜ್ ಇರುತ್ತೆ. ಅಂದ್ರೆ ಅವರ ಆದಾಯದ ಎಷ್ಟು ಪರ್ಸೆಂಟೇಜ್ ವರೆಗೂ ಕೂಡ ಅವರು ಹಣವನ್ನು ಅಕ್ರಮವನ್ನು ಮಾಡಿದ್ದಾರೆ ಅನ್ನೋದನ್ನ ಪರಿಶೀಲನೆಯನ್ನು ನಡೆಸುತ್ತೆ. ಅಂದ್ರೆ 200%, 380%, ಅಂದ್ರೆ ಈ ರೀತಿ ಪರ್ಸೆಂಟ್, ಅಂದ್ರೆ ಅವರ ಆದಾಯ ಇರೋದಿಷ್ಟು, ಆದ್ರೆ ಇದರ ದುಪ್ಪಟ್ಟು ಪರ್ಸೆಂಟೇಜ್ ಅಲ್ಲಿ ಅವರು ಈ ರೀತಿಯಾದಂತಹ ಒಂದು ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಅವರು ದಾಳಿಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇನ್ನು ಬೆಂಗಳೂರಿನಲ್ಲಿ 5 ಕಡೆ ಅವರ ಕಚೇರಿ ಆಗಿರಬಹುದು, ಮನೆ ಆಗಿರಬಹುದು, ಎಲ್ಲವೂ ಅಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. ಒಳಗೆ ಇದ್ದಂತಹ ಅಷ್ಟು ಜನರ ಮೊಬೈಲ್ಗಳನ್ನು ಸೀಸ್ ಮಾಡಲಾಗುತ್ತೆ ಮತ್ತು ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ನಡೆಯುತ್ತೆ. ಅಂದ್ರೆ ಮನೆಯಲ್ಲಿದ್ದಂತಹ ದಾಖಲೆ ಪತ್ರಗಳನ್ನು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರುವಂತಹ ದಾಖಲೆಗಳನ್ನು ಅವರ ಮುಂದೆ ಇಟ್ಟು ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಅಭಿಷೇಕ್ ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯ